ಫ್ರೆಂಡ್ಸ್, ಇವತ್ತಿನ ದ ಹಿಂದೂ ಪೇಪರ್ನಲ್ಲಿ ವೆಸ್ಟರ್ನ್ ಘಾಟ್ಸ್ ಕನ್ಸರ್ವೇಷನ್ ವಿತ್ ಸೈನ್ಸ್ ಆ್ಯಂಡ್ ಡೈಲಾಗ್ ಅಂತೇಳಿ ಒಂದು ಆರ್ಟಿಕಲ್ ಬಂದಿತ್ತು. ಸೊ ಇದರಲ್ಲಿ ಏನಂದ್ರೆ ನಾನು ಎಕ್ಸಾಮ್ ದೃಷ್ಟಿಯಿಂದ ಇದು ಬಹಳ ಇಂಪಾರ್ಟೆಂಟ್ ಆಗಿರೋ ಆರ್ಟಿಕಲ್ ಇದೆ, ಇದರಲ್ಲಿ ನಾನು ಹಾಕೊಂಡಿದ್ದೇನೆ. ಸೊ ಪ್ರಮುಖವಾಗಿ ನೋಡ್ಕೊಂಡಾಗ ಏನಿದೆ ವೆಸ್ಟರ್ನ್ ಘಾಟ್ಸ್ ಕನ್ಸರ್ವೇಷನ್ ವಿತ್ ಸೈನ್ಸ್ ಆ್ಯಂಡ್ ಡೈಲಾಗ್ ಅಂತ ಬಂದಾಗ ಪ್ರಮುಖವಾಗಿ ಇದರಲ್ಲಿರುವಂಥ ಫ್ಯಾಕ್ಟ್ಸ್ ನೋಡಿದಾಗ ಏನಂದ್ರೆ ಕೋಸ್ಟಲ್ ವೆಸ್ಟರ್ನ್ ಘಾಟ್ಸ್ ಇದೆಯಲ್ಲ, ಇದು 6 ರಾಜ್ಯಗಳಿಗೆ ಸ್ಪ್ರೆಡ್ ಆಗಿದೆ. 6 ಕೋಸ್ಟಲ್ ಸ್ಟೇಟ್ಸ್ಗೆ ಸ್ಪ್ರೆಡ್ ಆಗಿರುವಂಥ ಮಾಹಿತಿ ಇದೆ, ತಮಗೆಲ್ಲ ಗೊತ್ತಿರುವ ಹಾಗೆ. ಇಲ್ಲಿ ಮ್ಯಾಪ್ ನೋಡ್ಬೋದು, ಏನಂದ್ರೆ ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ ಮತ್ತೆ ತಮಿಳುನಾಡು. ಸೊ ಇಲ್ಲಿರುವಂತಹ 6 ಸ್ಟೇಟ್ಸ್ ಅನ್ನು ನಾವೇನಂದ್ರೆ ವೆಸ್ಟರ್ನ್ ಘಾಟ್ಸ್ ನ ಭಾಗ ಅಂತೇಳಿ ಗುರುತಿಸಲಾಗಿದೆ. ಅದಲ್ಲದೆ ಫ್ರೆಂಡ್ಸ್, ಇನ್ನೊಂದು ನೆಕ್ಸ್ಟ್ ಡೆವಲಪ್ಮೆಂಟ್ ಇದರಲ್ಲಿ ಏನು ಕೊಡಲಾಗಿದೆ ಪೇಪರ್ ನೋಡ್ಕೊಂಡಾಗ ಏನಂದ್ರೆ ಜಗತ್ತಿನ 8 ಹಾಟೆಸ್ಟ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಗಳಲ್ಲಿ ಈ ಒಂದು ವೆಸ್ಟರ್ನ್ ಘಾಟ್ಸ್ ಕೂಡ ಒಂದಿದೆ. ಮತ್ತೆ ಭಾರತದಲ್ಲಿರುವಂತಹ 4 ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಗಳಲ್ಲಿ ವೆಸ್ಟರ್ನ್ ಘಾಟ್ ಕೂಡ ಒಂದಿದೆ ಅಂತೇಳಿ ತಮ್ಗೆ ಗೊತ್ತಿರಬೇಕು. ಮತ್ತೇನಂದ್ರೆ 39 ಏರಿಯಾಸ್ ಅದಾವಲ್ಲ, 39 ಏರಿಯಾಸ್, ಫಾರ್ ಎಕ್ಸಾಂಪಲ್ ನ್ಯಾಷನಲ್ ಪಾರ್ಕ್ ಆಗಿರ್ಬೋದು, ರಿಸರ್ವ್ ಫಾರೆಸ್ಟ್, ವೈಲ್ಡ್ ಲೈಫ್ ಸೆಂಚುರಿ ಸೇರಿಸಿ ಇವುಗಳನ್ನೇನಂದ್ರೆ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ನ ಭಾಗ ಎಂದು ಗುರುತಿಸಲಾಗಿದೆ. ಮತ್ತೆ ಈ 39 ಸೈಟ್ಸ್ ಅನ್ನ ಯುನೆಸ್ಕೋದಲ್ಲಿ ಏನನ್ನು ಡಿಕ್ಲೇರ್ ಮಾಡಿದ್ರೆ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಆಗಿ 2012 ಡಿಕ್ಲೇರ್ ಮಾಡಲಾಗಿದೆ. ಇದನ್ನು ಕೂಡ ಆರ್ಟಿಕಲ್ ಕೊಡಲಾಗಿದೆ. ಫ್ರೆಂಡ್ಸ್, ಇಂಪಾರ್ಟೆಂಟ್ ಆಗಿ ಏನಂದ್ರೆ ಇಲ್ಲಿ ಕಮಿಟಿ ಬಹಳ ಇಂಪಾರ್ಟೆಂಟ್. ವೆಸ್ಟರ್ನ್ ಘಾಟ್ಸ್ ಇಕಾಲಜಿ ಎಕ್ಸ್ಪರ್ಟ್ಸ್ ಪ್ಯಾನಲ್ ಅಂತೇಳಿ 2010ರಲ್ಲಿ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಮಾಧವ್ ಗಾಡ್ಗಿಲ್ ಅವರ ನೇತೃತ್ವದಲ್ಲಿ ಸ್ಥಾಪನೆ ಮಾಡ್ತಾರೆ. ಇದರ ರೆಕಮೆಂಡೇಶನ್ಸ್ ಏನಿತ್ತಂದ್ರೆ ಸುಮಾರು ಏನಂದ್ರೆ 142 ತಾಲೂಕ್ಸ್ ಅಂದ್ರೆ 44 ಡಿಸ್ಟ್ರಿಕ್ಟ್ಗಳಿರುವಂತಹ 142 ತಾಲೂಕಸ್ ಏನಂದ್ರೆ ಇಕಾಲಜಿಕಲಿ ಸೆನ್ಸಿಟಿವ್ ಏರಿಯಾ ಡಿಕ್ಲೇರ್ ಮಾಡ್ಬೇಕಂತ ಹೇಳಿ ಇವರು ಡಿಕ್ಲೇರ್ ಮಾಡ್ತಾರೆ. ಬಟ್ ಆದ್ರೆ ಏನಂದ್ರೆ ಇದನ್ನ ಬೇರೆ ಎಲ್ಲ ಸ್ಟೇಟ್ಸ್ ಗಳು ಅಪೋಸ್ ಮಾಡಿ ಇದನ್ನ ಏನಂದ್ರೆ ರಿಜೆಕ್ಟ್ ಮಾಡಲಾಗಿತ್ತು. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ಬಂದಾಗ ನೆಕ್ಸ್ಟ್ ಏನಂದ್ರೆ ಮಾಧವ್ ಗಾಡ್ಗಿಲ್ ಆದ್ಮೇಲೆ ಕಸ್ತೂರಿ ರಂಗನ್ ಕಮಿಟಿ ಅಂತೇಳಿ, ಕಸ್ತೂರಿ ರಂಗನ್ ಕಮಿಟಿ 2012ರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅವರು ಸ್ಥಾಪನೆ ಮಾಡ್ತಾರೆ. ಆ ಕಮಿಟಿಯ ಪ್ರಕಾರ ಏನಂದ್ರೆ ಸುಮಾರು ವೆಸ್ಟರ್ನ್ ಘಾಟ್ಸಿನ 37% ಏರಿಯಾವನ್ನು ಇಕಾಲಜಿಕಲಿ ಸೆನ್ಸಿಟಿವ್ ಝೋನ್ ಅಂತೇಳಿ ಡಿಕ್ಲೇರ್ ಮಾಡಿ ಅಂತ ಹೇಳಲಾಗಿತ್ತು. ಸೊ ಅದರ ಮುಂದುವರೆದ ಭಾಗವಾಗಿ ಏನ್ ಮಾಡ್ತಾರೆ ಅಂದ್ರೆ 2014ರಲ್ಲಿ ಫಸ್ಟ್ ಡ್ರಾಫ್ಟ್ ನೋಟಿಫಿಕೇಶನ್ ತರ್ತಾರೆ. ಯಾರು? ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಅವರು. ಸೊ ಇವರ ಪ್ರಕಾರ ಏನಂದ್ರೆ ಇವರು ಈ ಒಂದು ಡ್ರಾಫ್ಟ್ ನೋಟಿಫಿಕೇಶನ್ ಬಂದ್ಮೇಲೆ ಆಗುತ್ತೆ ಮತ್ತೆ ಈ 6 ರಾಜ್ಯಗಳದಲ್ಲ ಅವರು ಅಪೋಸ್ ಮಾಡ್ತಾರೆ, ನಮಗೆಲ್ಲ ಅಭಿವೃದ್ಧಿಗೆ ಧಕ್ಕೆ ಆಗುತ್ತೆ ಅಂತೇಳಿ. ಸೊ ಹಾಗಾಗಿ ಇವರ ಏನ್ ಕನ್ಸರ್ನ್ಸ್ ಅದಾವ ಅಂತೇಳಿ ಆ ಕನ್ಸರ್ನ್ಸ್ ನ ನೋಡೋಕೆ 2022ರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅವರು ಅಂದ್ರೆ ಸಂಜಯ್ ಕುಮಾರ್ ನೇತೃತ್ವದಲ್ಲಿ ಒಂದು ಕಮಿಟಿನ ಸ್ಥಾಪನೆ ಮಾಡ್ತಾರೆ. ಸೊ ಓವರ್ ಆಗಿ ಏನಾಗಿದೆ ಅಂದ್ರೆ 2015ರಿಂದ 2026ರವರೆಗೆ ಟೋಟಲ್ 5 ಡ್ರಾಫ್ಟ್ ನೋಟಿಫಿಕೇಶನ್ ಬಂದವು. ಯಾವುದರ ಮೇಲೆ? ಇಕಾಲಜಿಕಲ್ ಸೆನ್ಸಿಟಿವ್ ಏರಿಯಾ ಮೇಲೆ. ಸೊ ಫೈನಲಿ ಮ್ಯಾಟರ್ ಎಲ್ಲಿ ಬಂದು ನಿಂತಿದೆ ಅಂದ್ರೆ ಸೆಂಟರ್ ಮತ್ತೆ ಸ್ಟೇಟ್ ಗೌರ್ಮೆಂಟ್ ನಡುವೆ ಕನ್ಸೆನ್ಸಸ್ ಇಲ್ಲ, ಒಮ್ಮತ ಇಲ್ಲ. ಸೊ ಹಾಗಾಗಿ ಇನ್ನೂ ಪೆಂಡಿಂಗ್ ಆಗಿ ಉಳಿದಿದೆ. ಮತ್ತೆ ಕರ್ನಾಟಕದವರನ್ನು ಯಾಕೆ ಅಪೋಸ್ ಮಾಡ್ತಾ ಇದ್ದಾರೆ ಬಂದಾಗ ಕರ್ನಾಟಕದ 10 ಡಿಸ್ಟ್ರಿಕ್ಟ್ಸ್ಗಳೇನಂದ್ರೆ ವೆಸ್ಟರ್ನ್ ಘಾಟ್ಸ್ ಏರಿಯಾದಲ್ಲಿ ಬರ್ತವೆ. ಸೊ ಅಲ್ಲಿ ಏನಂದ್ರೆ ಸುಮಾರು 23.4% ಪಾಪ್ಯುಲೇಷನ್ ಇದೆಯಲ್ಲ ಕರ್ನಾಟಕದ್ದು, ಅದು ಏನಂದ್ರೆ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಇದೆ. ಮತ್ತೆ ಅಲ್ಲಿ ಸರೌಂಡ್ ಇಕಾಲಜಿಕಲ್ ಸೆನ್ಸಿಟಿವ್ ಏರಿಯಾ ಅಂತೇಳಿ ಸುಮಾರು ಕರ್ನಾಟಕದ 20,668 ಸ್ಕ್ವೇರ್ ಕಿಲೋಮೀಟರ್ ಇನ್ ಕೇಸ್ ಡಿಕ್ಲೇರ್ ಮಾಡಿದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಆ ಒಂದು ರೂಲ್ಸ್ ಪ್ರಕಾರ ಅಲ್ಲಿ ಅಗ್ರಿಕಲ್ಚರ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ, ಮತ್ತೆ ತೋಟಗಾರಿಕೆ ಮಾಡೋಕ್ಕಾಗಲ್ಲ, ಮೈನಿಂಗು ಮಾಡೋಕ್ಕಾಗಲ್ಲ, ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಸಮಸ್ಯೆ ಆಗುತ್ತೆ. ಫ್ರೆಂಡ್ಸ್, ಥ್ಯಾಂಕ್ ಯು ಅಂಡ್ ಕೀಪ್ ವಾಚಿಂಗ್.